ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ಶಂಕರಾಯ ನಮೋ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯನನ್ನು ಯಾವ ದೃಷ್ಟಿಕೋನದಿಂದ ನೋಡಿದರೂ ಪರಿಪೂರ್ಣರಾಗಿದ್ದಾರೆ. ಶಂಕರಾಚಾರ್ಯರ ಬಗ್ಗೆ ಒಂದು ಶ್ಲೋಕವನ್ನು ಸುಬ್ರಾಯ ಶರ್ಮಾ ರಚನೆ ಮಾಡಿದ್ದಾನೆ. ಆ ಶ್ಲೋಕವನ್ನು ಹೇಳಿಕೊಂಡು ತಾತ್ಪರ್ಯ ಹೇಳಿ. ಸರಳವಾದ ಭಾಷೆ. ನನಗೆ ಪಾಂಡಿತ್ಯವಿದ್ದರೂ ಸಹಿತ ಪಾಂಡಿತ್ಯ ಪೂರ್ಣವಾಗಿರುವ ಶ್ಲೋಕಗಳನ್ನು ರಚನೆ ಮಾಡಬಲ್ಲೆ, ಆದರೆ ರಚನೆ ಮಾಡ್ತಾ ಇಲ್ಲ. ಏಕೆಂದರೆ ಜನಗಳಿಗೆ ಕಷ್ಟವಾಗುತ್ತೆ. ಸಾಮಾನ್ಯ ಜನಗಳಿಗೂ ಅರ್ಥವಾಗಬೇಕು ಅಂತ ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳನ್ನೇ ರಚನೆ ಮಾಡ್ತಾ ಇದ್ದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಹಿಮೆಯನ್ನು ಕುರಿತು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದೇನೆ, ಅದು ಹೇಳ್ತೇನೆ. ಈಶ ಭಕ್ತಂ ಮಾತೃಭಕ್ತಂ ಗುರುಭಕ್ತಂ ದಯಾನಿಧಿಂ ದೇಶಭಕ್ತಂ ಶಾಸ್ತ್ರಭಕ್ತಂ ವಂದೇ ಶಂಕರ ಸದ್ಗುರುಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ, ಕೇಳಿ. ಈಶ ಭಕ್ತಂ ಮಾತೃಭಕ್ತಂ ಗುರುಭಕ್ತಂ ದಯಾನಿಧಿಂ ದೇಶಭಕ್ತಂ ಶಾಸ್ತ್ರಭಕ್ತಂ ವಂದೇ ಶಂಕರ ಸದ್ಗುರುಂ. ಶಂಕರಾಚಾರ್ಯರು 6 ವಿಧವಾದಂಥ ಭಕ್ತರಾಗಿದ್ದಾರೆ. ಪದಚ್ಛೇದ ಮಾಡೋಣ. ಈಶ ಭಕ್ತಂ ಮಾತೃಭಕ್ತಂ ಗುರುಭಕ್ತಂ ದಯಾನಿಧಿಂ ದೇಶಭಕ್ತಂ ಶಾಸ್ತ್ರಭಕ್ತಂ ವಂದೇ ಶಂಕರ ಸದ್ಗುರುಂ. ಶಂಕರರು ಪಂಚವಿಧ ಭಕ್ತರಾಗಿದ್ದಾರೆ. ಈಶ ಭಕ್ತಂ, ಶಂಕರಾಚಾರ್ಯರು ಪರಮೇಶ್ವರನ ಪರಮ ಭಕ್ತರು. ದಕ್ಷಿಣಾಮೂರ್ತಿಯನ್ನು ಸ್ತೋತ್ರ ಮಾಡಿದ್ದಾರೆ. ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಿದ್ದಾರೆ. ಶಿವಸ್ತೋತ್ರವನ್ನು ಮಾಡಿದ್ದಾರೆ, ವಿಷ್ಣು ಸ್ತೋತ್ರವನ್ನು ಮಾಡಿದ್ದಾರೆ, ಗಣೇಶ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. 100 ದೇವದೇವಿಯರ ಸ್ತೋತ್ರಗಳನ್ನು ರಚನೆ ಮಾಡಿರುವಂಥ ಶಂಕರಾಚಾರ್ಯರವರು ಈಶ ಭಕ್ತ ದೈವ ಭಕ್ತರಾಗಿದ್ದಾರೆ. ಶಂಕರರು ಭಾಗವತೋತ್ತಮರಾಗಿದ್ದಾರೆ. ನಾಸ್ತಿಕವಾದಿಗಳಲ್ಲ, ಪರಮ ಆಸ್ತಿಕರು ಶಂಕರಾಚಾರ್ಯರು. ಮಾತೃಭಕ್ತಂ, ದೈವ ಭಕ್ತರು ಮಾತ್ರವಲ್ಲ, ಮಾತೃಭಕ್ತಂ, ಅಮ್ಮ ಅಂದ್ಬಿಟ್ರೆ ಅಮ್ಮನಿಗೋಸ್ಕರವಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಂಥ ಮಹಾತ್ಮರು. ಅಮ್ಮನಿಗೆ ಹೇಳಿಬಿಟ್ಟು ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡುವುದಕ್ಕಾಗಿ ಅಮ್ಮ ನಾ ಹೊರಡ್ತೇನೆ ಎಂದರು. ಲೋ ಶಂಕರ, ನೀವೊಬ್ಬನೇ ಮಗ ಕಣೋ, ನನಗೆ ನಿಮ್ಮಪ್ಪ ಇಲ್ಲ, ವಯಸ್ಸಾಯಿತು ನನಗೆ, ಎದ್ರೆ ಬಿದ್ದು ಯಾರಪ್ಪ ನೋಡ್ಕೋತಾರೆ ಎಂದರು. ಅಮ್ಮ ಯೋಚನೆ ಮಾಡಬೇಡ, ನನ್ನೆಲ್ಲೇ ಇದ್ರೂ ಭಾರತ ದೇಶದ ಯಾವುದೇ ಭಾಗದಲ್ಲಿದ್ದರೋ ಶಂಕರನ್ನು ಬಂದ್ಬಿಡ್ತೇನೆ ಎಂದು. ನೋಡಿ, ಅಮ್ಮನ ಬಗ್ಗೆ ಎಷ್ಟು ಭಕ್ತಿ. ಅಮ್ಮ ಪೂರ್ಣಾ ನದಿಯ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದ, ಬಿದ್ದುಬಿಟ್ರು, ಬಿಸಿಲಿನ ಜಳ. ಆಗ ಶಂಕರ ಬಿದ್ದಿದ್ದೇನೆ ಎಂದು ಅರ್ಧ ಸೆಕೆಂಡಿನಲ್ಲಿ ಬದರಿಯಲ್ಲಿದ್ದಂಥ ಶಂಕರಾಚಾರ್ಯರು ಕಾಲಿಟ್ಟಿಗೆ ಬಂದು ಅಮ್ಮನ ಸೇವೆ ಮಾಡ್ತಾರೆ. ಕೊನೆಯವರೆಗೂ ಕೂಡ ಅಮ್ಮನನ್ನು ತೊಡೆ ಮೇಲೆ ಹಾಕ್ಕೊಂಡು ತಮ್ಮ ತಾಯಿಗೆ ಪಂಚಾಕ್ಷರೋಪದೇಶವನ್ನು ಮಾಡಿ, ಬ್ರಹ್ಮಜ್ಞಾನೋಪದೇಶವನ್ನು ಮಾಡಿ, ಮೋಕ್ಷ ಸಾಮ್ರಾಜ್ಯವನ್ನು ಅನುಗ್ರಹ ಮಾಡಿದಂಥ ಧೀರರು ಶಂಕರಾಚಾರ್ಯರು. ಶಂಕರರು ದೇವಭಕ್ತರು ಮಾತ್ರವಲ್ಲ, ಮಾತೃಭಕ್ತರೂ ಹೌದು. ಗುರುಭಕ್ತಂ, ಶಂಕರರು ತಮ್ಮ ಗುರುಗಳಾದ ಗೌಡಪಾದಾಚಾರ್ಯರನ್ನು ಕುರಿತು, ಗೋವಿಂದ ಭಗವತ್ಪಾದಾಚಾರ್ಯರನ್ನು ಕುರಿತು, ಪ್ರಾಚೀನ ಎಲ್ಲ ಸದ್ಗುರುಗಳನ್ನು ಕುರಿತು 100 ಸ್ತೋತ್ರ ಮಾಡಿದ್ದಾರೆ. ಶಂಕರರಿಗೆ
ಗುರುಗಳಲ್ಲಿ ಅಪಾರವಾದ ಭಕ್ತಿ ಉಂಟು. ನಾವು ಶಂಕರಾಚಾರ್ಯರಿಂದ ಗುರು ಸೇವೆ ಗುರುಭಕ್ತಿಯನ್ನು ಕಲಿತ್ಕೊಳ್ಬೇಕು. ಹೀಗೆ ಶಂಕರಾಚಾರ್ಯರು ಈಶಭಕ್ತಂ ಮಾತೃಭಕ್ತಂ ಗುರುಭಕ್ತಂ, ಗುರುವಿನ ಅನುಗ್ರಹವಿಲ್ಲದೆ ಹೋದರೆ ಜ್ಞಾನ ಉಂಟಾಗುವುದಿಲ್ಲ ಅಂತಿದ್ದಾರೆ. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮ ದೇವಂ ದಕ್ಷಸಿ ನಿಜ ಹೃದಯಸ್ಥಂ ದೇವಂ ಗುರೋರಂಘ್ರಿ ಪದ್ಮೇ ಮನಶ್ಚೇನ್ನ ಲಗ್ನಂ ತತಕ್ಕಿಂ 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 ಅಂದಿದ್ದಾರೆ ಶಂಕರಾಚಾರ್ಯರು. ಸದ್ಗುರುಗಳ ಪರಮ ಭಕ್ತರು. ಅನಂತರ ದೇಶಭಕ್ತಂ, ಭಾರತಾಂಬೆಯ ಬಗ್ಗೆ ಅಪಾರವಾದ ಭಕ್ತಿ ಉಂಟು. ಭಾರತ ದೇಶವನ್ನು ಒಟ್ಟುಗೂಡಿಸುವುದಕ್ಕಾಗಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳ ಮಠಗಳಿಗೆ ಪೀಠಾಧಿಪತಿಗಳನ್ನಾಗಿ ಮಾಡಿ ರಾಷ್ಟ್ರದ ಏಕತ್ವವನ್ನು, ಏಕತಾ ಸಮತಾ ಭಾವವನ್ನು ತಿಳಿಸಿರುವಂಥ ಶಂಕರಾಚಾರ್ಯರು ನಿಜವಾಗಿ ದೇಶಭಕ್ತರಾಗಿದ್ದ. ಭಾರತ ದೇಶವನ್ನು ಸಂಚಾರ ಮಾಡಿ ಜನಗಳಲ್ಲಿದ್ದಂಥ ಜಾತಿ ಭೇದವೆಲ್ಲವನ್ನು ನಾಶ ಮಾಡಿ ಎಲ್ಲರೂ ಸಮಾನವಾಗಿ ಬಾಳಬೇಕು, ಕಚ್ಚಾಡಬೇಡಿ, ಹಿಂಸೆ ಮಾಡಬೇಡಿ, ಯಾರೂ ಕೂಡ ವಿರೋಧಿಸಬೇಡಿ ಅಂಥೇಳಿ ಎಲ್ಲರಲ್ಲಿಯೂ ಭ್ರಾತೃ ಪ್ರೇಮವನ್ನು, ಸಮಾನತೆಯನ್ನು ಉಪದೇಶ ಮಾಡಿರುವಂಥ ಮಹಾತ್ಮರಾದ ಶಂಕರರು ದೇಶಭಕ್ತರೂ ಹೌದು. ಅನಂತರ ಶಾಸ್ತ್ರಭಕ್ತಂ, ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್, ಶಾಸ್ತ್ರದಲ್ಲಿ ಶಾಸ್ತ್ರವಾದಿ ಶಂಕರ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥವನ್ನು ನೋಡಿದಾಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಶಾಸ್ತ್ರ ನಿಷ್ಠೆ ಅರ್ಥವಾಗುತ್ತೆ. ಒಂದು ಕಡೆ ಮೀಮಾಂಸಕರು, ಒಂದು ಕಡೆ ಸಾಂಖ್ಯರು, ಮತ್ತೊಂದು ಕಡೆ ಬೌದ್ಧರು, ಮತ್ತೊಂದು ಕಡೆ ಮೀಮಾಂಸಕರು, ಮತ್ತೊಂದು ಕಡೆ ನಾಸ್ತಿಕವಾದಿಗಳು ಎಲ್ಲರನ್ನೂ ಕರೆದು ಅವರೆಲ್ಲರಿಗೂ ಅರ್ಥವಾಗುವಂತೆ ವಿಚಾರವನ್ನು ತಿಳಿಸಿ ಅದ್ವೈತ ವೇದಾಂತ ಶಾಸ್ತ್ರವೇ ನಿಜವಾಗಿರುವ ಶಾಸ್ತ್ರ, ವೇದಾಂತ ಶಾಸ್ತ್ರವೇ ನಿಜವಾಗಿರುವ ಶಾಸ್ತ್ರ ಎಂದು ವೇದಾಂತ ಶಾಸ್ತ್ರದ ಮಹತ್ವವನ್ನು ಎಲ್ಲರಿಗೂ ಉಪದೇಶವನ್ನು ಮಾಡಿರುವಂಥ ಶಾಸ್ತ್ರ ಭಕ್ತರೂ ಹೌದು. ಈಶಭಕ್ತ, ಮಾತೃಭಕ್ತ, ಗುರುಭಕ್ತ, ದೇಶಭಕ್ತ, ಶಾಸ್ತ್ರಭಕ್ತ. ಮೇಲಾಗಿ ದಯಾನಿಧಿಂ, ಶಂಕರರು ಕೌಪೀನಧಾರಿಗಳಾಗಿ ಒಂದು ದಟ್ಟಿ ಸುತ್ತಕೊಂಡು ದಂಡ ಕಮಂಡು ಹಿಡ್ಕೊಂಡು ಕಾಲುಗಳಿಗೆ ಪಾದಕ್ಕೆ ಹಾಕ್ಕೊಂಡು ಅಖಂಡ ಭಾರತವನ್ನು ಸಂಚಾರ ಮಾಡಿ ಜನಗಳಿಗೆ ಸನಾತನ ಧರ್ಮವನ್ನು, ವೇದ ಪ್ರಾಮಾಣ್ಯವನ್ನು, ಲೋಕಾಂತರ ಜನ್ಮಾಂತರ ಅಸ್ತಿತ್ವವನ್ನು, ಗುರುವಿನ ಮಹತ್ವವನ್ನು ಉಪದೇಶ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚವೆಲ್ಲವೂ ಭಗವಂತನ ಸ್ವರೂಪವೇ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಮನ್ನುವ ಸಂದೇಶವನ್ನು ಉಪದೇಶ ಮಾಡಿರುವ ದಯಾನಿಧಿಗಳಾದ ಶಂಕರ ಸದ್ಗುರು, ಶಂಕರ ಎನ್ನುವಂಥ ಸದ್ಗುರುವನ್ನು ಒಂದೇ ನಮಸ್ಕಾರ ಮಾಡುತ್ತೇನೆ ಅಂತೊಂದು ಶ್ಲೋಕ. ಈ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ತೇನೆ, ತಾವೆಲ್ಲರೂ ಪ್ರತಿದಿನವೂ ಗಟ್ಟಿಮಾಡಿ ಹೇಳ್ತಾ ಬನ್ನಿ. ಈಶಭಕ್ತಂ ಮಾತೃಭಕ್ತಂ ಗುರುಭಕ್ತಂ ದಯಾನಿಧಿಂ ದೇಶಭಕ್ತಂ ಶಾಸ್ತ್ರಭಕ್ತಂ ವಂದೇ ಶಂಕರ ಸದ್ಗುರುಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.